ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಡ್ಸ್ಗೆ ಸ್ವಾಗತ. ಏನಾಗಿದೆ ಈ ಕ್ರಿಕೆಟರ್ಸ್ಗೆ? ಅವಾಗ ಎಸ್ ದಯಾಳ್ ವಿರುದ್ಧನೂ ಇದೇ ದೂರು ದಾಖಲಾಗಿತ್ತು. ಇವಾಗ ಅವ್ರ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಕೋರ್ಟು ಮನೆ ಅಂತ ನಾಯಿ ಅಲ್ದಲ್ದಂಗ್ ಅಲ್ದಾಡ್ತಾ ಇದಾರೆ. ಬಟ್ ಇನ್ನು ರಿಸಲ್ಟ್ ಅನ್ನೋದು ಸಿಕ್ಕಿಲ್ಲ. ಅವ್ರ ಅಪರಾಧಿನ ಇಲ್ಲ ನಿರಪರಾಧಿ ಅನ್ನೋದು ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ಅವ್ರ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಅಂದ್ರೂ ಅವ್ರ ಕೆರಿಯರ್ ಆಲ್ಮೋಸ್ಟ್ ಮುಗ್ದಂಗೆನೆ. ಯಾಕೆ ಗೊತ್ತಾ? ಈ ತರ ಕೇಸ್ ರನ್ ಆಗ್ತಾ ಇರುತ್ತಲ್ವ, ಇನ್ನೂ ನಡೀತಾನೆ ಇದೆ. ಈ ತರ ನಡೀತಾ ಇದ್ದಾಗ ಯಾವ್ದೇ ಪ್ಲೇಯರ್ನಾಗ್ಲಿ ತಗೊಂಡ್ಬಂದು ಯಾವ್ದೇ ಫ್ರಾಂಚೈಸಿ ಆಗ್ಲಿ ಟೀಮ್ ಏನಾದ್ರು ಆಡ್ಸಿದ್ರೆ ಅವಾಗ ಆ ಟೀಮ್ ನ ರೆಪ್ಯುಟೇಷನ್ ಅನ್ನೋದು ಹಾಳಾಗುತ್ತೆ. ಮತ್ತೆ ಬೇರೆಯವ್ರು ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ, ಅವ್ರ ವಿರುದ್ಧ ಈ ತರ ಆರೋಪ ಇದೆ, ಮತ್ತೆ ಈ ತರ ಕೇಸ್ ಎಲ್ಲ ನಡೀತಾ ಇದೆ. ಬಟ್ ಆದ್ರೂ ನೀವು ಅವ್ರನ್ನ ಟೀಮಲ್ಲಿ ಆಡ್ಸ್ತಾ ಇದ್ರಲ್ಲ ಅಂದ್ಬಿಟ್ಟು ಇವ್ರ ವಿರುದ್ಧ ದಂಗೆ ಹೇಳ್ತಾರೆ. ಆದ್ರಿಂದ ಅವ್ರನ್ನ ಆಡ್ಸಕ್ ಹೋಗಲ್ಲ. RCB ಅದೇ ತರ ಮಾಡಿದ್ದು. RCB ಸ್ಕ್ವಾಡಿಂದ ಆಚೆನೆ ಬಿಟ್ಬಿಟ್ಟಿಲ್ಲ, ಅವ್ನು ರಿಟೈನ್ ಮಾಡ್ಕೊಂಡಿದ್ರು. ಬಟ್ ಆದ್ರೆ ಇದೆಲ್ಲ ನಡೀತಾ ಇದ್ದಿದ್ದೆಲ್ಲ ಪರಿಸ್ಥಿತಿ ನೋಡ್ಕೊಂಡು ಈ ಸೀಸನ್ ನೀವು ಆಡ್ಬೇಡಿ, ಏನಾದ್ರು ಇವಾಗ ನಿಮ್ ಕೇಸ್ ಏನಾದ್ರು ಸಾಲ್ವ್ ಆಗಿ ಬೇಕಾದ್ರೆ ನೆಕ್ಸ್ಟ್ ಇಯರ್ ನೀವು ನಿರಪರಾಧಿ ಅಂತ ಪ್ರೂವ್ ಆದ್ರೆ ಬೇಕಾದ್ರೆ ನೆಕ್ಸ್ಟ್ ಸೀಸನ್ ಆಡಿರಂತೆ. ಬಟ್ ಈ ಸೀಸನ್ ಆಡ್ಬೇಡಿ ಅಂತ ಹೇಳಿದ್ರಂತೆ RCB. ಆಗಿನೇ ಹೇಳಿದ್ರು ಎಸ್ ದಯಾಳ್ ಈ ತರ RCB ಫ್ರಾಂಚೈಸಿ ನನ್ನ ಅಪ್ರೋಚ್ ಮಾಡಿದ್ರು, ಅದಕ್ಕೆ ನಾನು ಒಪ್ಕೊಂಡೆ, ಆಯ್ತು ಸರಿ ಅಂತ. ಅವರು ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಬಟ್ ಆದ್ರೆ ಟೀಮ್ಗೆ ರೆಪ್ರೆಸೆಂಟ್ ಮಾಡಕ್ ಆಗ್ಲಿಲ್ಲ. RCB ಈ ತರ ಹೇಳ್ತಲ್ವಾ, ಆದ್ರಿಂದ ಸುಮ್ನೆ ಆದ್ರು. ನೋಡಿ ಎಸ್ ದಯಾಳ್ದು ಯಾವ ತರ ಇತ್ತು ಗೊತ್ತಾ ಫೇಮು? RCB ಟ್ರೋಫಿನ ವಿನ್ ಆಗ್ತಾರಲ್ವಾ, ಆ ಟ್ರೋಫಿನ ವಿನ್ ಆಗ್ತಾ ಇದ್ದಂಗೆ ಅವ್ರ ಫೇಮ್ ಅನ್ನೋದು ಹೈ ಲೆವೆಲ್ ಅಲ್ಲಿ ಇತ್ತು. ಹೌದು, ಅವ್ರ ಕಾಂಟ್ರಿಬ್ಯೂಷನ್ ಅನ್ನೋದಿತ್ತು ಟ್ರೋಫಿನ ವಿನ್ ಆಗಕ್ಕೆ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೋದಾಯ್ತು, ಇನ್ನೂ ಚಾನ್ಸ್ ಇತ್ತು. ಆ ಫೀಕ್ ಫಾರ್ಮ್ ಅಂತಾರಲ್ವ, ಅದಕ್ಕಿನ್ನೂ ಹೋಗ್ಬೋದಾಯ್ತು. ಬಟ್ ಆ ಟೈಮಲ್ಲಿ ಎಸ್ ದಯಾಳ್ ಈ ತರ ಎಡವಟ್ ಮಾಡ್ಕೊಂಡ್ರು. ಆದ್ರಿಂದ ಅವ್ರ ಕೆರಿಯರ್ ಆಲ್ಮೋಸ್ಟ್ ಖತಮ್ ಅಂತಾನೆ ಹೇಳ್ಬೋದು. ಇನ್ ಕಮ್ಬ್ಯಾಕ್ ಮಾಡೋದು ಸಖತ್ ಕಷ್ಟ ಇದೆ. ನೋಡೋಣ, ಕಮ್ಬ್ಯಾಕ್ ಮಾಡಿದ್ರು ಮಾಡ್ಬೋದು, ಇವ್ರು ನಿರಪರಾಧಿ ಅಂತ ಪ್ರೂವ್ ಆದ್ರೆ. ಬಟ್ ಅದ್ ಯಾವಾಗ ಆಗುತ್ತಂತ ಗೊತ್ತಿಲ್ಲ. ಇದೇ ವಿಷಯಕ್ಕೆ ಇನ್ನೊಬ್ಬರ ಮೇಲೆ ದೂರು ದಾಖಲಾಗಿದೆ. ಅದು ಯಾರ ಮೇಲೆ ಗೊತ್ತಾ? ಅಭಿಷೇಕ್ ಪೋರಲ್. ಇಮಿಡಿಯೇಟ್ ಅರೆಸ್ಟ್. ಕೋಲ್ಕತ್ತಾ ಹೈಕೋರ್ಟ್ ಆರ್ಡರ್ ನ ಪಾಸ್ ಮಾಡಿರೋದು ಅಭಿಷೇಕ್ ಪೋರಲ್ ಇಮಿಡಿಯೇಟ್ ಅರೆಸ್ಟ್ ಮಾಡಕ್ಕೆ. ಏನ್ ರೀಸನ್ ಅಂದ್ರೆ ಅತ್ಯಾಚಾರ ಮತ್ತೆ ಬ್ಲಾಕ್ ಮೇಲ್. ಆ ರೀಸನ್ ಮೇಲೆ ಏನ್ ಮಾಡಿರೋದು, ಅರೆಸ್ಟ್ ಮಾಡಕ್ ಕೇಳಿರೋದು. ಇದೆಲ್ಲ ಬೇಕಿತ್ತ ಇವ್ರಿಗೆ? ಇವ್ರ ಲೈಫ್ ಅಲ್ಲಿ ಕ್ರಿಕೆಟ್ ಕರಿಯರ್ ಅನ್ನೋದು ಸಖತ್ತಾಗಿ ನಡೀತಾ ಇತ್ತು. ಹೌದು, ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತು. ಸಖತ್ತಾಗಿ ಆಡ್ತಾರೆ, ಒಳ್ಳೆ ಲೆಫ್ಟ್ ಹ್ಯಾಂಡ್ ಬ್ಯಾಟರು. ಟಾಪ್ ಆರ್ಡರ್ ಅಲ್ಲಿ ಆಡ್ತಾರೆ, ಲೋಯರ್ ಆರ್ಡರ್ ಆಡ್ತಾರೆ, ಮಿಡ್ಲ್ ಆರ್ಡರ್ ಅಲ್ಲೂ ಸಹ ಆಡ್ತಾರೆ. ಇವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಇವ್ರು IPL ನ 5 years ಇಂದ ಆಡ್ತಾ ಇರೋದು. IPL ಅಲ್ಲಿ ಇವ್ರನ್ನ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇನ್ನು ಒಳ್ಳೆ ಲೆವೆಲ್ ಹೋಗಕ್ ಚಾನ್ಸ್ ಇತ್ತು. ಬಟ್ ಈ ತರ ಮಾಡ್ಕೊಂಡು ಇವ್ರ ಕೆರಿಯರ್ ನ ಇವರೇ ಹಾಳು ಮಾಡ್ಕೊಂಡ್ರ ಅಂತ ಹೇಳ್ಬೋದು. ಇನ್ ನೋಡಿ ಡೆಲ್ಲಿ ಕ್ಯಾಪಿಟಲ್ಸ್ ಅಷ್ಟೇ ಅಭಿಷೇಕ್ ಪೋರಲ್ ನ ಆಡ್ಸಕ್ ಹೋಗಲ್ಲ. ಈ ತರ ಕೇಸ್ ರನ್ ಆಗ್ತಾ ಇದ್ದಾಗ ಯಾವ್ದೇ ಟೀಮ್ ಆಗ್ಲಿ ತಗೊಂಬಂದು ಆಡ್ಸಕ್ ಹೋಗಲ್ಲ. ಯಾಕಂದ್ರೆ ಎಲ್ಲ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ. ಆ ಕಾರಣದಿಂದ ನಮ್ಮ RCB ಎಸ್ ದಯಾಳ್ ವಿರುದ್ಧ ಯಾವ ರೀತಿ ಮಾಡ್ತೋ ಅದೇ ರೀತಿ ಅಭಿಷೇಕ್ ಪೋರಲ್ ವಿರುದ್ಧ ಮಾಡ್ಬೋದು. ಇಲ್ಲಾಂದ್ರೆ ಸ್ಕ್ವಾಡಿಂದಾನೆ ಆಚೆ ಹಾಕಿದ್ರು ಆಗ್ಬೋದು, ಹೇಳಕ್ ಆಗಲ್ಲ. ಆದ್ರಿಂದ ಸಖತ್ ಕಷ್ಟ ಇದೆ ಅಭಿಷೇಕ್ ಪೋರಲ್ಗೆ. ಇವಾಗ ಅವ್ರ ವಿರುದ್ಧ ದೂರು ದಾಖಲ್ ಮಾಡಿರೋದು ಯಾರು, ಮತ್ತೆ ಅದ್ರಲ್ಲಿ ಏನಿದೆ ಅಂತ ನೋಡೋದಾದ್ರೆ ಅವ್ರ ವಿರುದ್ಧ ದೂರು ದಾಖಲ್ ಮಾಡಿರೋದು ಯಾರು ಗೊತ್ತಾ? ಅವರು ಪ್ರೀತಿಸ್ತಾ ಇದ್ದಂತಹ ಹುಡುಗಿ ಮತ್ತೆ ಅವ್ರ ಅಮ್ಮ. ಅದ್ರ ಒಳಗಡೆ ಏನಿತ್ತಂದ್ರೆ, ಇವಾಗ ನೋಡಿ ಅಭಿಷೇಕ್ ಪೋರಲ್ ಮತ್ತೆ ಅವ್ರ ಹುಡುಗಿ 3 years ಇಂದ ಲವ್ ಮಾಡ್ತಾ ಇದ್ರು, ರಿಲೇಶನ್ಶಿಪ್ ಅಲ್ಲಿ ಇದ್ರು. ಮತ್ತೆ ಅಭಿಷೇಕ್ ಪೋರಲ್ ಯಾವ ತರ ಬೇಕೋ ಎಲ್ಲಾ ರೀತಿನೂ ಅವ್ರನ್ನ ಯೂಸ್ ಮಾಡ್ಕೊಂಡಿದ್ರು. ಮತ್ತೆ ಇವಾಗ ಲಾಸ್ಟ್ 1 year ಇಂದ ಆ ಹುಡುಗಿನ ಅವಾಯ್ಡ್ ಮಾಡಕ್ ಶುರು ಮಾಡಿದ್ದಾರೆ. ಇನ್ನೇನು ಬೇರೆ ಯಾರೋ ಹೊಸ ಹುಡುಗಿ ಸಿಕ್ಕಿರ್ತಾರೆ, ಆದ್ರಿಂದ ಅವಾಯ್ಡ್ ಮಾಡಕ್ ಶುರು ಮಾಡಿದ್ದಾರೆ. ಆ ಟೈಮಲ್ಲಿ ಆ ಹುಡುಗಿ ರೈಸ್ ಮಾಡಿರೋ ಸಡನ್ ಆಗಿ ನನ್ನ ಮದುವೆ ಮಾಡ್ಕೊ ಅಂತ. ಬಟ್ ಅಭಿಷೇಕ್ ಪೋರಲ್ಗೆ ಇಷ್ಟ ಇಲ್ಲ. ಸಡನ್ ಆಗಿ ಆ ಹುಡುಗಿ ಆತರ ರೈಸ್ ಮಾಡಿದಾಗ ಇವ್ರು ಬ್ಲಾಕ್ ಮೇಲ್ ಮಾಡಿರೋದು. ನೀನೇನಾದ್ರೂ ಇದೇ ರೀತಿ ಏನಾದ್ರು ಪ್ರಶ್ನೆ ಮಾಡ್ತಾ ಇದ್ರೆ ಮಾಡ್ಕೊ ಅಂತ, ನಾನು ನನ್ನ ಹತ್ರ ಇದೆ ಅಲ್ವಾ ಪ್ರೈವೇಟ್ ಫೋಟೋಸ್ ಇರ್ಬೋದು, ಪ್ರೈವೇಟ್ ವಿಡಿಯೋಸ್, ಅದನ್ನ ಲೀಕ್ ಮಾಡ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರೋದು. ಅದಾದ್ಮೇಲೆ ಹುಡುಗಿ ಮತ್ತೆ ಅವ್ರ ಅಮ್ಮ ಇಬ್ರು ಬಂದ್ಬಿಟ್ಟು ಅವ್ರ ವಿರುದ್ಧ ದೂರು ದಾಖಲ್ ಮಾಡಿರೋದು. ಇವಾಗ ಅವ್ರ ಹತ್ರ ಎಲೆಕ್ಟ್ರಾನಿಕ್ ಡಿವೈಸಸ್ ಇರುತ್ತಲ್ವಾ, ಮೊಬೈಲ್ ಫೋನು, ಲ್ಯಾಪ್ಟಾಪ್, ಬೇರೆ ಏನೇನು ಇರುತ್ತೋ ಅದನ್ನೆಲ್ಲ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರ ವಶಕ್ಕೆ ಪಡೆದಿದ್ದಾರೆ. ಯಾಕೆ ಗೊತ್ತಾ? ಅಲ್ಲಿ ಪ್ರೈವೇಟ್ ಫೋಟೋಸ್ ವಿಡಿಯೋಸ್ ಇದಾವಲ್ಲ, ಅದೇನಾದ್ರು ಲೀಕ್ ಆಗ್ಬಿಟ್ಟು ಸಖತ್ ಕಷ್ಟ ಅನ್ಬಿಟ್ಟು ಆದ್ರಿಂದ ಏನ್ ಮಾಡಿದ್ರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಇನ್ನು ಅವ್ರ ಸದ್ಯಕ್ಕೆ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ. ಸಡನ್ ಆಗಿ ದೂರು ಕೊಡ್ತಾನೆ, ಇವ್ರ ಅಪರಾಧಿ ಅನ್ನೋದು ಆಗ್ಬಿಡಲ್ಲ. ಯಾಕೆ ಗೊತ್ತಾ? ಇವರೇ ಸುಳ್ಳು ಹೇಳಿರ್ಬೋದು, ಅದೆಲ್ಲ ಹೇಳಕ್ ಆಗಲ್ಲ. ಅದೆಲ್ಲ ಯಾವಾಗ ಗೊತ್ತಾಗೋದು? ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಇನ್ವೆಸ್ಟಿಗೇಷನ್ ಮಾಡಿ ಆದ್ಮೇಲೆ ರಿಸಲ್ಟ್ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ ಇವ್ರ ಅಪರಾಧಿನ ಇಲ್ಲ ನಿರಪರಾಧಿನ ಅಂತ. ಬಟ್ ಇವ್ರ ಕೆರಿಯರ್ ಮುಗ್ದಂಗೆ ಸಖತ್ ಕಷ್ಟ. ನಿಮ್ಗೆಲ್ಲ ಗೊತ್ತು. ಎಸ್ ದಯಾಳ್ ನೋಡಿ 2024 ಇಂದ ಕೇಸ್ ನಡೀತಾನೆ ಇದೆ. ಇನ್ನೂ ರಿಸಲ್ಟ್ ಅನ್ನೋದು ಸಿಕ್ಕಿಲ್ಲ, ಇನ್ನೂ ಕ್ಲಿಯರ್ ಅನ್ನೋದು ಆಗಿಲ್ಲ. ಅದೇ ರೀತಿ ಅಭಿಷೇಕ್ ಪೋರಲ್ ಅಷ್ಟೇ, ಇನ್ನೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿ ತನಕನೂ ಯಾವುದೇ ಕ್ರಿಕೆಟ್ ಆಡಕ್ ಆಗಲ್ಲ. ಒಂದ್ ವೇಳೆ ನಿರಪರಾಧಿ ಅಂತ ಪ್ರೂವ್ ಆಗಿ ಕೇಸ್ ಕ್ಲಿಯರ್ ಆದ್ರೆ ಅದಾದ್ಮೇಲೆ ಬೇಕಾದ್ರೆ ಆಡ್ಬೋದು. ಬಟ್ ಏನಾದ್ರು ಇವ್ರ ಅಪರಾಧಿ ಅಂತ ಏನಾದ್ರು ಪ್ರೂವ್ ಆಗ್ಬಿಟ್ರೆ ಇವ್ರ ಲೈಫ್ ಮುಗೀತು, ಕೆರಿಯರ್ ಮುಗೀತು ಅಂತಾನೆ ಹೇಳ್ಬೋದು. ಇದೆಲ್ಲ ಗೊತ್ತಾಗೋದು ಯಾವಾಗ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಲಾಸ್ಟ್ ಅಲ್ಲಿ ರಿಸಲ್ಟ್ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡೋಣ. ಇವಾಗ ನಿಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.